ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಸೊ ನಾನು ನಿಮ್ಮ ಕೆಮಿಸ್ಟ್ರಿ ಲೆಕ್ಚರರ್ ಪ್ರವೀಣ್ ಸರ್ ಅಟ್ PU ಪರೀಕ್ಷೆ ಸೈನ್ಸ್. ಸೊ ಮತ್ತೊಮ್ಮೆ ಇನ್ನೊಂದು ಸೀರೀಸ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಬನ್ನಿ ಇವತ್ತಿನ ಕಂಟೆಂಟ್ ಏನಿದೆ ಅಂತ ನೋಡೋಣ. ಸೊ ನಿಮ್ಗೆ ಎಲ್ರಿಗೂ ಗೊತ್ತು, ನಾವು ಅಟಾಮಿಕ್ ಸ್ಟ್ರಕ್ಚರ್ನ ಡೀಪಾಗಿ ಡಿಸ್ಕಸ್ ಮಾಡ್ತಿದ್ದೀವಿ. ನಾನು ಡಿಸ್ಕಸ್ ಮಾಡ್ತೀನಿ, ನೀವು ಮಾಡ್ತಿದ್ದೀರೋ ಏನೋ ಗೊತ್ತಿಲ್ಲ, ಬಟ್ ಅಟಾಮಿಕ್ ಎಕ್ಸಾಮ್ ಪಾಯಿಂಟಲ್ಲಿ ಇದು ತುಂಬಾ ಇಂಪಾರ್ಟೆಂಟು. ಸೊ ಇವತ್ತಿನ ಕ್ಲಾಸಲ್ಲಿ ನಮ್ಮ ಹತ್ರ ಏನಿದೆ ಅಂದರೆ ಡಿ ಬ್ರಾಗ್ಲಿಸ್ ರಿಲೇಷನ್ ಆ್ಯಂಡ್ ಹೈಸೆನ್ಬರ್ಗ್ಸ್ ಅನ್ಸರ್ಟಿನಿಟಿ ಪ್ರಿನ್ಸಿಪಲ್. ನೋಡಿ, ಇದು ಪಾರ್ಟ್ 7 ವಿಡಿಯೋ. ಪಾರ್ಟ್ 6 ವಿಡಿಯೋ ನೋಡಿಕೊಂಡು ಬನ್ನಿ, ಯಾಕಂದರೆ ನೀವು ಪಾರ್ಟ್ 6 ವಿಡಿಯೋ ನೋಡಿದೆ ಪಾರ್ಟ್ 7ಗೆ ಬಂದರೆ ಈ ಕ್ಲಾಸ್ ನಿಮ್ಗೇನು ಅರ್ಥ ಆಗುವುದಿಲ್ಲ. ಸೊ ಇಷ್ಟು ತಲೆಯಲ್ಲಿ ಇಟ್ಕೊಂಡು ಬನ್ನಿ, ಕಂಟೆಂಟ್ ಒಳಗಡೆ ಹೋಗೋಣ. ಸಾರಿ, ಎಸ್, ಏನಿದೆ ಡಿ ಬ್ರಾಗ್ಲಿಸ್ ರಿಲೇಷನ್. ನೋಡಿ, ಈ ಅಪ್ಪ ಕಾಣಿಸ್ತವ್ರ ನಿಮಗೆ? ನೋಡಿ, ಯಾರ ಥರ ಅವರೇ? ನನ್ನ ಥರ ಅವರ ಇಲ್ಲ ಅಲ್ವಾ? ಸಾರಿ. ಸೊ ಈಸ್ ಅ ವೆರಿ 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 ರಿನಾನ್ಡ್ ಸೈಂಟಿಸ್ಟ್ ಡಿ ಬ್ರಾಗ್ಲಿ ಅಂತ. ನೋಡಿ, ಇವ್ರದೆಲ್ಲ ಕಾಂಟ್ರಿಬ್ಯೂಷನ್ ಹೆಂಗಿದೆ ಅಂದರೆ, ಈ ಒಂದು ಸೈನ್ಸ್ ವಿಜ್ಞಾನ ಎಲ್ಲಿರುತ್ತೋ ಅಲ್ಲಿ ತನಕ ಇವ್ರ ಹೆಸರು ಯಾರೂ ಮರೆಯಲ್ಲ. ಬಿಕಾಸ್ ಇಂಥವ್ರು ತುಂಬಾ ಸಾಧಿಸೋರ ಜೀವನದಲ್ಲಿ. ಅದೇ ಥರ ನೀವು ಅಷ್ಟೇ ಓದ್ಬಿಟ್ಟು ಮುಂದೆ ಏನಾದರೂ ಜೀವನದಲ್ಲಿ ಮಾಡಬೇಕು. ನೀವು ಅರ್ಥ ಆಗ್ತಿದೆಯಲ್ಲ, ಏನಾದರೂ ಒಂದು ಟಾರ್ಗೆಟ್ ಇಟ್ಕೊಳ್ಳಿ. ಸೊ ಈ ಥರ ನೆಕ್ಸ್ಟು ನಾನು ನಿಮ್ಮ ಸ್ಟೂಡೆಂಟ್ಸ್, ನಮ್ಮ ಸ್ಟೂಡೆಂಟ್ಸ್ನ ಫೋಟೋಸ್ನ ಹಾಕೊಂಡು ಓಕೆ ಇವ್ರು ಹಿಂಗೆ ಮಾಡಿದ್ದಾರೆ ಹಂಗೆ ಮಾಡಿದ್ದಾರೆ ಅಂತ ನಾನು ಹೆಮ್ಮೆಯಿಂದ ಎಕ್ಸ್ಪ್ಲೇನ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ಲ? ಆ ಥರ ಒಂದು ನೀವು ಮಾಡ್ತೀರಿ ಅಂತ ಗೊತ್ತು. ಎಸ್, ಬನ್ನಿ ನೋಡೋಣ. ಸೊ ಡಿ ಬ್ರಾಗ್ಲಿಸ್ ರಿಲೇಷನ್. ಸೊ ಡಿ ಬ್ರಾಗ್ಲಿ ನೋಡ್ಕೊಳ್ಳಿ, ಫಿಗರು ಕರೆಕ್ಟಾಗಿ ಕಾಣಿಸ್ತಾರ? ಡಿಸ್ಟರ್ಬಿಂಗ್ ಥರ ಇದರಲ್ಲಿ ನೋಡೋಕ್ಕೆ ಇಲ್ಲ ಅಲ್ವಾ? ನೋ ಹಂಗೆಲ್ಲ ಹೇಳಬಾರ್ದು, ತಪ್ಪು. ಎಸ್. ಸೊ ಡಿ ಬ್ರಾಗ್ಲಿ in 1924 put forward a theory to describe the dual nature of electron. It is called as ಡಿ ಬ್ರಾಗ್ಲಿಸ್ hypothesis. ಸಾರಿ, ಓಕೆ. ಸೊ ಡಿ ಬ್ರಾಗ್ಲಿಸ್ ಹೈಪೋಥಿಸಿಸ್ ಏನು ಸರ್ ಇದು ಅಂತ ಕೇಳಿದ್ರೆ, ಎಲೆಕ್ಟ್ರಾನ್ ಎಲ್ಲರೂ ಪಾರ್ಟಿಕಲ್ ಅಂತ ಹೇಳ್ತಾ ಇದ್ರು, ಮತ್ತು ಎಲೆಕ್ಟ್ರಾನ್ ಎಲ್ಲರೂ ವೇವ್ ಅಂತ ಹೇಳ್ತಾ ಇದ್ರು. ಬಟ್ ಈ ಡಿ ಬ್ರಾಗ್ಲಿ ಬಂದ್ಬಿಟ್ಟು ಅಲ್ಲ, ನೀವು ಹೇಳೋದು ತಪ್ಪು, ಎಲೆಕ್ಟ್ರಾನ್ ವೇವು ಆಗುತ್ತೆ, ಎಲೆಕ್ಟ್ರಾನ್ ಪಾರ್ಟಿಕಲ್ಲು ಆಗುತ್ತೆ. ನೋಡಿ, ವೇವ್ಗೂ ಪಾರ್ಟಿಕಲ್ಗೂ ಇರೋ ವ್ಯತ್ಯಾಸ ಏನು ಗೊತ್ತಾ? ವೇವ್ಗೆ ಮಾಸ್ ಬರಲ್ಲ, ವೆಯ್ಟ್ ಬರಲ್ಲ, ಆ್ಯಂಟಿ ಮ್ಯಾಟರು. ಪಾರ್ಟಿಕಲ್ಗೆ ಮಾಸ್ ಬರುತ್ತೆ, ವೆಯ್ಟ್ ಬರುತ್ತೆ, ಮ್ಯಾಟರು. ಸೊ ಮ್ಯಾಟರು ಆ್ಯಂಟಿ ಮ್ಯಾಟರು ತುಂಬಾ ವ್ಯತ್ಯಾಸ ಇದೆ. ಸೊ ಒಂದು ಎಲೆಕ್ಟ್ರಾನ್ ಬಗ್ಗೆ ಮಾತಾಡಬೇಕಂದ್ರೆ ನೀವು ಅದನ್ನು ನೀವು ಮ್ಯಾಟರ್ ಅಂತಲೂ ಕನ್ಸಿಡರ್ ಮಾಡ್ಬೋದು, ಆ್ಯಂಟಿ ಮ್ಯಾಟರ್ ಅಂತಲೂ ಕನ್ಸಿಡರ್ ಮಾಡ್ಬೋದು ಅಂತ ಡಿ ಬ್ರಾಗ್ಲಿ ಒಂದು ಹೈಪೋಥೆಸಿಸ್ ತಗೊಬರ್ತಾರೆ. ನೋಡಿ, ಎಲೆಕ್ಟ್ರಾನ್ ಶೋ ಅ ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ಪಾರ್ಟಿಕಲ್ as well as ವೇವ್. ಅದಕ್ಕೆ ಒಂದು ರಿಲೇಷನ್ ಕೂಡ ಎತ್ಕೊ ಬರ್ತಾರೆ, ಸುಮ್ಮನೆ ಬಾಯಿ ಮಾತಿಗೆ ಹೇಳಲ್ಲ, ಮ್ಯಾಥಮೆಟಿಕಲ್ ರಿಲೇಷನ್ ಎತ್ಕೊ ಬರ್ತಾರೆ. ನೋಡಿ, ಇದೆ ಲ್ಯಾಂಬ್ಡಾ ಫ್ರೀಕ್ವೆನ್ಸಿ ಈಸ್ ಈಕ್ವಲ್ ಟು h/mv. ಎಚ್ ಅಂದರೆ ಏನು? ಪ್ಲಾಂಕ್ಸ್ ಕಾನ್ಸ್ಟೆಂಟು. ಎಮ್ ಅಂದರೆ ಮಾಸು, ವಿ ಅಂದರೆ ವೆಲಾಸಿಟಿ, h/p, ಪಿ ಅಂದರೆ ಮೊಮೆಂಟಮು. ನೋಡಿ, ಒಂದು ವೇವ್ಗೂ ಒಂದು ಮ್ಯಾಟರ್ಗೂ ಈಕ್ವೇಷನೇ ತಂದುಬಿಟ್ರು. ಬನ್ನಿ, ಈ ಈಕ್ವೇಷನ್ ಹೆಂಗೆ ಬಂತು ಅಂತ ನೋಡೋಣ. ಸೊ ಈ ಈಕ್ವೇಷನ್ ಹೆಂಗೆ ತರ್ತಾರಂದರೆ, ಫಸ್ಟು ಐನ್ಸ್ಟೀನ್ಸ್ ಎನರ್ಜಿ ಮಾಸ್ ರಿಲೇಷನ್, ವೆರಿ ಫೇಮಸ್, E is equal to mc². ಎಲ್ರಿಗೂ ಗೊತ್ತಲ್ವಾ? ಇದನ್ನು ಈಕ್ವೇಷನ್ 1 ಅಂತ ತಗೋಣ. ಬೋರ್ ಕೂಡ ಒಂದು ರಿಲೇಷನ್ನೇ ಎತ್ಕೊ ಬರ್ತಿದ್ರು. ಅಂದರೆ ಎನರ್ಜಿ ಈಸ್ ಈಕ್ವಲ್ ಟು hv ಅಲ್ವಾ? ಎಚ್ ಅನ್ನೋದು ಪ್ಲಾಂಕ್ಸ್ ಕಾನ್ಸ್ಟೆಂಟು, ವಿ ಅನ್ನೋದು ವೆಲಾಸಿಟಿ. ಸೊ ದಿಸ್ ಇಸ್ ಈಕ್ವೇಷನ್ 2. ಸೊ ಈ ಎರಡು ಈಕ್ವೇಷನ್ನ ಕಂಪೇರ್ ಮಾಡೋಣ, ಕಂಪೇರ್ ಮಾಡಿಕೊಂಡು ಬರೆಯೋಣ. ಸೊ E is mc² is equal to hv. ಯಾಕೆ ಸರ್ ಹೆಂಗೆ ಸರ್ ಬರೆದ್ರಿ ಅಂದರೆ E ಕಾಮನ್ ಆಗಿದೆ ಅಲ್ವಾ? ಸೊ mc² is equal to hv ಅಂತ ಮಾಡಿ. ಸೊ ಇಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಸಿ ಹಂಗೆ ಉಳಿಸ್ಕೊಂಡು mc² is equal to h, ವಿ ಬರೆಯೋ ಬದಲು ವೇವ್ ಫಂಕ್ಷನಲ್ಲಿ ಬರ್ಕೋತೀನಿ. ವೇವ್ ಫಂಕ್ಷನಲ್ಲಿ ಹೆಂಗೆ ಬರಿಬೋದು ನಾನು? ಐ ಕ್ಯಾನ್ ರೈಟ್ ದಿಸ್ ಆ್ಯಸ್, ಹೌ ಐ ಕ್ಯಾನ್ ರೈಟ್ ದಿಸ್ ಆ್ಯಸ್? ಬೈ ಲ್ಯಾಂಬ್ಡಾ. ಏನು ಬೈ ಲ್ಯಾಂಬ್ಡಾ? ಸಿ ಬೈ ಲ್ಯಾಂಬ್ಡಾ ಅಲ್ವಾ? ಇದು ಪಾರ್ಟಿಕಲ್ಗಾಗುತ್ತೆ, ಇದು ವೇವ್ ನೇಚರ್ಗಾಗುತ್ತೆ. ಇಲ್ಲಿ ನೋಡಿ, mc² is equal to h ಇಂಟು ಸಿ ಬೈ ಲ್ಯಾಂಬ್ಡಾ. ಸಿ ಮತ್ತು c² ಕ್ಯಾನ್ಸಲ್ ಆಗಿ mc is equal to h ಬೈ ಲ್ಯಾಂಬ್ಡಾ ಅಂತ ಬರುತ್ತೆ. ಸೊ ಇದನ್ನು ನಾನು ರೀಅರೇಂಜ್ ಮಾಡಿದ್ರೆ ಯಾವ ಈಕ್ವೇಷನ್ ಸಿಗುತ್ತೆ ನನಗೆ? ಸೊ ಲ್ಯಾಂಬ್ಡಾ is equal to h ಡಿವೈಡೆಡ್ ಬೈ mc, ಆರ್ h is equal to, ಆರ್ ಲ್ಯಾಂಬ್ಡಾ is equal to, ಸೊ ಲ್ಯಾಂಬ್ಡಾ is equal to h ಬೈ p ಅಂತ ಬರುತ್ತೆ. ಸೊ ದಿಸ್ ವೇವ್ ಆ್ಯಂಡ್ ಮ್ಯಾಟರ್ ಫಂಕ್ಷನ್ನ ರಿಲೇಟ್ ಮಾಡಿದ್ಯಾರು? ಡಿ ಬ್ರಾಗ್ಲಿ. ಅರ್ಥ ಆಯ್ತಲ್ಲ? ಬನ್ನಿ ಮುಂದೆ ಹೋಗೋಣ. ಎಸ್. ಸೊ ಅದು ಡಿ ಬ್ರಾಗ್ಲಿಸ್ ಡ್ಯುಯಲ್ ನೇಚರ್. ಇವಾಗ ಹೈಸೆನ್ಬರ್ಗ್ಸ್ ಅನ್ಸರ್ಟಿನಿಟಿ ಪ್ರಿನ್ಸಿಪಲ್ ಅಂತ ಮಾತಾಡೋಣ. ಏನು ಸರ್ ಇದು ಹೈಸೆನ್ಬರ್ಗ್ಸ್ ಅನ್ಸರ್ಟಿನಿಟಿ ಪ್ರಿನ್ಸಿಪಲ್ ಅಂತ ಕೇಳಿದರೆ, ಹೈಸೆನ್ಬರ್ಗ್ ಅನ್ನೋರು ಏನು ಮಾಡ್ತಾರೆ ಅಂದರೆ, ಅವರು ಒಂದು ಪಾಸ್ಟ್ಲೇಟ್ನ ತರ್ತಾರೆ. ಒಂದು ಎಲೆಕ್ಟ್ರಾನ್ನ ಸ್ಪೀಡ್ ಆಗಿರಲಿ ಮತ್ತು ಅದರದ್ದು ಪೊಸಿಷನ್ ಆಗಿರಲಿ ಒಂದೇ ಸತಿ ಕಂಡುಹಿಡಿಯೋಕ್ಕಂತೂ ಸಾಧ್ಯವೇ ಇಲ್ಲ. ಅದಕ್ಕೆ ಇದನ್ನು ಅನ್ಸರ್ಟಿನಿಟಿ ಅಂತ ಕರೆಯೋದು. ಇಟ್ ಈಸ್ ಹೈಲಿ ಇಂಪಾಸಿಬಲ್ ಟು ಫೈಂಡ್ ಡೈರೆಕ್ಷನ್ ಆರ್ ಪೊಸಿಷನ್ ಆ್ಯಂಡ್ ಸ್ಪೀಡ್ ಆಫ್ ದಿ ಎಲೆಕ್ಟ್ರಾನ್ ಅಟ್ ದಿ ಸೈಮಂಟೇನಿಯಸ್ ಟೈಮ್.
ಅಟ್ ಎ ಟೈಮಲ್ಲಿ ನಾನು ಸ್ಪೀಡು ಮತ್ತು ಅದ್ರದ್ದು ಜಾಗ ಅಥವಾ ಅದ್ರದ್ದು ಪೊಸಿಷನ್ ಕಂಡುಹಿಡಿಯೋಕ್ಕೆ ಸಾಧ್ಯನೇ ಇಲ್ಲ. ಒಂದು ಪೊಸಿಷನ್ ಕಂಡುಹಿಡಿಬೋದು ಅಥವಾ ಸ್ಪೀಡ್ ಕಂಡುಹಿಡಿಬೋದು, ಎರಡನ್ನೂ ಸೈಮಲ್ಟೇನಿಯಸ್ ಆಗಿ ಮಾಡೋಕ್ಕಾಗಲ್ಲ ಅಂತ ಇವರು ಪ್ರಿನ್ಸಿಪಲ್ನ ಸ್ಟೇಟ್ ಮಾಡ್ತಾರೆ. ಯಾರು? ಹೈಸೆನ್ಬರ್ಗ್. ಯಾವ ವರ್ಷದಲ್ಲಿ? 1927ನಲ್ಲಿ. ಬರೀ ಮಾತಲ್ಲಿ ಹೇಳಿದ್ರೆ ಆಗುತ್ತಾ? ಮ್ಯಾಥಮೆಟಿಕಲ್ ರಿಲೇಷನ್ ಬೇಕು ಅಲ್ವಾ? ಸೊ ಇವರು ಕೂಡ ಒಂದು ಮ್ಯಾಥಮೆಟಿಕಲ್ ರಿಲೇಷನ್ ಕೊಟ್ಟಿರ್ತಾರೆ. ಇಲ್ಲಿ ನೋಡಿ, ಡೆಲ್ಟಾ ಎಕ್ಸ್ ಇಂಟು ಡೆಲ್ಟಾ ಪಿ ಅಂದರೆ ಮೊಮೆಂಟಮ್ ಈಸ್ ಗ್ರೇಟರ್ ಆರ್ ಈಕ್ವಲ್ ಟು h/4π. ಏನಿದೆ h/4π? ಆಂಗ್ಯುಲರ್ ಮೊಮೆಂಟಮ್. ರಿಮೆಂಬರ್ ಮಾಡ್ಕೋಬೇಕು. ಸೊ ಇಲ್ಲಿ ಡೆಲ್ಟಾ ಎಕ್ಸ್ ಅಂದರೆ ಏನು? ಡೆಲ್ಟಾ ಎಕ್ಸ್ ಅಂದರೆ ಅನ್ಸರ್ಟಿನಿಟಿ ಆಫ್ ಪೊಸಿಷನ್. ಅನ್ಸರ್ಟಿನಿಟಿ ಆಫ್ ಪೊಸಿಷನ್. ಓಕೆ. ಡೆಲ್ಟಾ ಪಿ ಅಥವಾ ಅನ್ಸರ್ಟಿನಿಟಿ ಇನ್ ಮೊಮೆಂಟಮ್. ಅನ್ಸರ್ಟಿನಿಟಿ ಇನ್ ಮೊಮೆಂಟಮ್. ಅರ್ಥ ಆಗ್ತಿದೆಯಲ್ಲ? ಸೊ ಈ ಥರ ಹೇಳ್ತಾರೆ. ಇದನ್ನು ನಾವು ಈಕ್ವೇಷನ್ ಇಟ್ಕೊಂಡು ಹೆಂಗೆ ಪ್ರೂವ್ ಮಾಡ್ಬೋದು ಅಂತಲೇ ಹೇಳ್ತೀನಿ ನೋಡಿ. ಇವಾಗ ಇಲ್ಲಿ ನೋಡಿ, ಕೇಸ್ 1ನಲ್ಲಿ ಡೆಲ್ಟಾ ಎಕ್ಸ್ ಈಸ್ ಈಕ್ವಲ್ ಟು 0. ಏನು ಡೆಲ್ಟಾ ಎಕ್ಸ್ ಅಂದರೆ ಅನ್ಸರ್ಟಿನಿಟಿ ಇನ್ ಪೊಸಿಷನ್ ಅಲ್ವಾ? ಅದು ಹೋಗೇ ಹೋಯ್ತು. ಸೊ ನಾನು ಏನು ಮಾಡ್ಕೋತಿದ್ದೀರಿ, ಪೊಸಿಷನ್ನ ಪ್ರಿಸೈಸ್ ಆಕ್ಯುರೇಸಿ ಇಟ್ಕೊಂಡು ವೆಲಾಸಿಟಿ ಮಾಡೋಕ್ಕಾಗುತ್ತೆ ಅಂತ ನೋಡ್ತೀನಿ. ಈಕ್ವೇಷನ್ನ ತಗೋತೀನಿ ನಾನು ನೋಡಿ. ಇದು ಈಕ್ವೇಷನ್ ತಗೋತೀನಿ. ಡೆಲ್ಟಾ ಎಕ್ಸ್ ಇಂಟು ಎಮ್ ಡೆಲ್ಟಾ ವಿ ಗ್ರೇಟರ್ ಆರ್ ಈಕ್ವಲ್ ಟು 4/h/4π ಅಲ್ವಾ? ಇವಾಗ ಡೆಲ್ಟಾ ಎಕ್ಸ್ ಏನಕ್ಕೆ 0 ಆಯಿತು? ಯಾಕಂದರೆ ಅನ್ಸರ್ಟಿನಿಟಿನೇ ಇಲ್ಲ, ನನಗೆ ಪೊಸಿಷನ್ ಗೊತ್ತು. ಸೊ ಈ ಟರ್ಮ್ನ 0 ಮಾಡ್ಕೋತೀನಿ. ಸೊ 0 ಇಂಟು ಎಮ್ ಡೆಲ್ಟಾ ವಿ ಗ್ರೇಟರ್ ಆರ್ ಈಕ್ವಲ್ ಟು h/4π. ಸೊ ಇವಾಗ ಏನಾಗುತ್ತಂದರೆ ಇಲ್ಲಿ ನೋಡಿ, ಈ 0ನ ಡಿನಾಮಿನೇಟರ್ ಕಳಿಸ್ಬಿಡ್ತೀನಿ. ಅವಾಗ ಏನಾಗುತ್ತೆ? ಡೆಲ್ಟಾ ವಿ ಇಸ್ ಗ್ರೇಟರ್ ಆರ್ ಈಕ್ವಲ್ ಟು 4π ಅಲ್ಲ, h/0 ಅಂತ ಬರುತ್ತೆ. ಇವಾಗ ನೀವು ನನಗೆ ಹೇಳಿ, ವಾಟ್ ಹ್ಯಾಪನ್ಸ್ ಇಫ್ ಡಿನಾಮಿನೇಟರ್ ಬಿಕಮ್ಸ್ 0? ಡಿನಾಮಿನೇಟರ್ 0 ಆದರೆ ಏನಾಗುತ್ತೆ? ಅದು ಇನ್ಫಿನಿಟಿ ಆಗೋಗ್ಬಿಡುತ್ತೆ. ಕರೆಕ್ಟಾ? ಅವಾಗ ಏನಾಗುತ್ತೆ? ಡೆಲ್ಟಾ ವಿ ವಿಲ್ ಬಿ ಈಕ್ವಲ್ ಟು ಇನ್ಫಿನಿಟಿ. ಅಂದರೆ ಇನ್ಫಿನಿಟಿ ಏನಾದರೂ ಕಂಡುಹಿಡಿಯೋಕ್ಕೆ ಆಗಲ್ಲ ಅಂತ. ಸೊ ಅದಕ್ಕೆ ಪ್ರಿಸಿಷನ್ ಇದ್ದರೆ ಇದು ಕಂಡುಹಿಡಿಯೋಕ್ಕಾಗಲ್ಲ, ಪೊಸಿಷನ್ ಇದ್ದರೆ ಡೈರೆಕ್ಟ್ ವೆಲಾಸಿಟಿ ಕಂಡುಹಿಡಿಯೋಕ್ಕಾಗಲ್ಲ, ವೆಲಾಸಿಟಿ ಇದ್ದರೆ ಪೊಸಿಷನು ಕಂಡುಹಿಡಿಯೋಕ್ಕಾಗಲ್ಲ. ಸೊ ಓಕೆ. ಸೊ ಅದೇ ಥರ ನಾವು ಇದು ಕೂಡ ಮಾಡ್ಬೋದು. ಇದು ನೀವು ಟ್ರೈ ಮಾಡಿ. ಓಕೆ, ಇದು ನಿಮಗೆ ಅಸೈನ್ಮೆಂಟ್ ಥರ ಕೊಡ್ತೀನಿ, ಹೋಮ್ವರ್ಕ್ ಥರ ಟ್ರೈ ಮಾಡಿ. ಸೊ ನೀವು ಇಲ್ಲಿ ಏನು ತೋರಿಸ್ತೀರಾ ಅಂದರೆ ಡೆಲ್ಟಾ ವಿ ಇಸ್ ಈಕ್ವಲ್ ಟು 0 ಅಂತ ಅವ್ರು ಕೊಟ್ಟಿದ್ದಾರೆ. ಸೊ ಡೆಲ್ಟಾ ಎಕ್ಸ್ ಇಸ್ ಈಕ್ವಲ್ ಟು ಇನ್ಫಿನಿಟಿ ಅಂತ ನೀವು ಪ್ರೂವ್ ಮಾಡಬೇಕು. ಮಾಡಿ, ಇಟ್ಸ್ ವೆರಿ ಈಸಿ. ಅರ್ಥ ಆಯ್ತಲ್ಲ? ಎಸ್. ಸೊ ಅದೇ ಇವತ್ತಿನ ಕ್ಲಾಸಲ್ಲಿ ಏನು ನೋಡಿದ್ವಿ ನಾವು? ಸೊ ಹೈಸೆನ್ಬರ್ಗ್ಸ್ ಅನ್ಸರ್ಟಿನಿಟಿ ಪ್ರಿನ್ಸಿಪಲು ಮತ್ತು ಡಿ ಬ್ರಾಗ್ಲಿಸ್ ರಿಲೇಷನ್, ಮ್ಯಾಥಮೆಟಿಕ್ ರಿಲೇಷನ್ ಕೂಡ ನೋಡಿದ್ವಿ. ಸೊ ಇನ್ನು ಮುಂದೆ ಬರೋ ವಿಡಿಯೋದಲ್ಲಿ ನಾವು ಕ್ವಾಂಟಮ್ ನಂಬರ್ಸನ್ನು ನೋಡೋಣ. ಅರ್ಥ ಆಗ್ತಿದ್ದಿಲ್ಲ? ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಸೊ ನೆಕ್ಸ್ಟ್ ವಿಡಿಯೋ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಆ ವಿಡಿಯೋ ನೋಡೋಕ್ಕಿಂತ ಮುಂಚೆ ಈ ವಿಡಿಯೋ ನೋಡ್ಕೊಂಡು ಅಲ್ಲಿ ಹೋಗಿರಿ. ಅರ್ಥ ಆಗ್ತಿದೆಯಲ್ಲ? ಸೊ ಇನ್ನೊಂದು ಫ್ಯಾಂಟಾಸ್ಟಿಕ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಸೊ ಅಲ್ಲಿ ತನಕ ಸೊ ಟೇಕ್ ಕೇರ್, ಬಾಯ್ ಬಾಯ್, ಶುಭವಾಗಲಿ, ಟೇಕ್ ಕೇರ್.